ಬಿಜೆಪಿ ಬೆಂಬಲಕ್ಕೆ ನಿಂತಿರುವಂತದ್ದು ಅಣ್ಣಾ ಹಜಾರೆ. ವಿದ್ಯಾರ್ಥಿಗಳ ಬೆಂಬಲಕ್ಕೆ ಅಣ್ಣಾ ಹಜಾರೆ ಅವರು ನಿಂತಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಅಣ್ಣಾ ಹಜಾರೆ ಮೌನ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಓಕೆ, ಸೊ ಇದು ಒಂದು ರೀತಿಯಾಗಿ ಆ ಪ್ರತಿಭಟನೆಯ ಕಾವು, ಪ್ರತಿಭಟನೆಯ ತೀವ್ರತೆ, ವಿದ್ಯಾರ್ಥಿಗಳ ಜೊತೆಗೆ ನಿಲ್ಲುವವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಸಹ ಹೆಚ್ಚಾಗ್ತಾ ಇದೆ. ಅಣ್ಣಾ ಹಜಾರೆ ಅವರನ್ನ ಗಮನಿಸ್ತಾ ಇದ್ರಿ. ಈಗ ವೀಕ್ಷಕರೇ, ಬಹುಶಃ ಈ ಒಂದು ಬಿಸಿ ಇದೆಯಲ್ಲ, ಇದು ಮತ್ತೊಂದು ಹಂತಕ್ಕೆ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಈ ಹಿಂದೆ ಅಣ್ಣಾ ಹಜಾರೆ ಅವರು ಜನ್ಲೋಕ್ಪಾಲ್ ಬಿಲ್ಗೆ ಆಗ್ರಹಿಸಿ ದೆಹಲಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ದರ ಪರಿಣಾಮ ಇಡೀ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಸರ್ಕಾರ ನಡುಗಿ ಹೋಗಿತ್ತು, ಗಡಗಡಗಡ ಅಂತ ನಡುಗಿ ಹೋಗಿತ್ತು. ಆದರೆ ಬಿಡಿ, ಇವ್ರ ಜೊತೆಗೆ ಒಂದಷ್ಟು ಜನ ಸೇರ್ಕೊಂಡು ಅದಾದಮೇಲೆ ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಲಿಕ್ಕೆ ಅಣ್ಣಾ ಹಜಾರೆಯವರ ಈ ಉಪವಾಸ ಸತ್ಯಾಗ್ರಹವನ್ನು ವೇದಿಕೆಯಾಗಿ ಯಾವ ರೀತಿಯಾಗಿ ಬಳಸ್ಕೊಂಡ್ರು ಅನ್ನೋದನ್ನು ಇತಿಹಾಸದ ರೂಪದಲ್ಲಿ ಈ ಕ್ಷಣಕ್ಕೂ ಸಹ ದೇಶದ ಜನರು ನೆನಪಿಸ್ಕೊಳ್ತಾರೆ. ಅದು ಬೇರೆ ವಿಚಾರ. ಆದರೆ ಈಗ ವಿದ್ಯಾರ್ಥಿಗಳ ಬೆಂಬಲಕ್ಕೆ ಮತ್ತೆ ಅಣ್ಣಾ ಹಜಾರೆಯವರು ನಿಂತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅಣ್ಣಾ ಹಜಾರೆಯವರು ಮೌನ ಪ್ರತಿಭಟನೆ ನಡೆಸಿದ್ದಾರೆ. ಶಿರಡಿಯ ಅಹಲ್ಯಾನಗರದಲ್ಲಿ ಪ್ರತಿಭಟನೆಗೆ ಕೂತಿದ್ದಾರೆ. ವಾರ್ಡಿಯಾ ಪಾರ್ಕ್ನ ಗಾಂಧಿ ಸ್ಮಾರಕದ ಬಳಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಸೊ ಅಲ್ಲಿಗೆ ವೀಕ್ಷಕರೇ, ಇದು ಬಹುಶಃ ಇದರ ಸೀರಿಯಸ್ನೆಸ್ ಇದೆಯಲ್ಲ, ಇದರ ಕಾವಿದೆಯಲ್ಲ, ಕೇಂದ್ರ ಸರ್ಕಾರಕ್ಕೆ ಅದರ ಪ್ರಖರತೆ, ಈ ಪ್ರತಿಭಟನೆಯ ಶಾಖದ ಪ್ರಖರತೆ ತುಂಬ ಹೆಚ್ಚಾಗಿ ಸುಡುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇಷ್ಟು ದಿನಗಳ ಕಾಲದ ಹೋರಾಟ ಒಂದು ಭಾಗ ಆದರೆ ನೋಡಿ, ಇಷ್ಟು ದಿನಗಳ ಕಾಲ ಹೋರಾಟವನ್ನು ಯಾವುದೋ ಒಂದು ಸೈದ್ಧಾಂತಿಕ ಸಂಘರ್ಷದ ನೆಲೆಗಟ್ಟಿನಲ್ಲೋ ಅಥವಾ ಯಾವುದೋ ರಾಜಕೀಯ ಪಕ್ಷದ ಮಾಸ್ಕನ್ನು ಹಾಕ್ಕೊಂಡು ಅಥವಾ ಅದರ ಕನ್ನಡಿಯನ್ನು ಹಾಕ್ಕೊಂಡು ನೋಡುವಂತಹ ರೀತಿಯಲ್ಲೋ, ಅಥವಾ ಈ ದೇಶದ್ರೋಹಿಗಳು ಅಥವಾ ಇವರು ಎಡಪಂಥೀಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಥವರು ಅಥವಾ ದೇಶದಲ್ಲಿ ಒಂದು ರೀತಿಗೆ ಅಶಾಂತಿಯ ವಾತಾವರಣವನ್ನು, ಅಸ್ಥಿರತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಗಡೆಯಿಂದ ಒಂದು ರೀತಿಗೆ ಬೇಲಿ ಹಾರಿ ಬಂದಿರತಕ್ಕಂಥವರು. ಸೊ ಈ ರೀತಿಯಾದಂಥ ಚರ್ಚೆಗಳೆಲ್ಲವೂ ಸಹ ನಡೀತಾ ಇತ್ತು ವೀಕ್ಷಕರೇ. ಆದರೆ ಈಗ ಅಣ್ಣಾ ಹಜಾರೆಯವರು ಈ ಒಂದು ಪ್ರತಿಭಟನೆಗೆ ಧುಮುಕಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದರೆ ಬಹುಶಃ ಇದರ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ.